ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವ ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆಗೊಳಿಸಿದರು. ಜಾತ್ರೆಯ ಸಂಪೂರ್ಣ ವಿವರವನ್ನ ಪ್ರಭು ದೇವರ ಸಂಸ್ಥಾನ ಗದ್ದುಗೆ ಮಠದ ತಪೋಕ್ಷೇತ್ರ ಮಾಸ್ತಮರಡಿ ಪೀಠಾಧೀಶರಾದ ಶಟಸ್ಥ ಬ್ರಹ್ಮ ಡಾಕ್ಟರ್ ವೀರ ಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಿವರಣೆ ನೀಡಿದರು. ಶನಿವಾರ ದಿನಾಂಕ 7/3/2026ರಂದು ಕಳಸಾರೋಹಣ ಹಾಗೂ ಗ್ರಾಮದಿಂದ ಪ್ರಭು ದೇವರ ಮಠದವರೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ, 11 ಗಂಟೆಗೆ ನೂತನ ದ್ವಾರಬಾಗಿಲು ಹಾಗೂ ದಾಸೋಹದ ಮಹಾಮನೆ ಉದ್ಘಾಟನೆ, ರವಿವಾರ ದಿನಾಂಕ 8/3/2026ರಂದು ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ, 8 ಗಂಟೆಗೆ ರುದ್ರಹೋಮ, ಮಹಾರುದ್ರಾಭಿಷೇಕ ಮತ್ತು ನೈವೇದ್ಯ, 12 ಗಂಟೆಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಭಜನಾ ಮತ್ತು ಸಂಗೀತ ಕಾರ್ಯಕ್ರಮ ಎಂದು ಮಾಹಿತಿ ನೀಡಿದರು. 7/3/2026ರಂದು ಬೆಳಗ್ಗೆ ಶನಿವಾರ ದಿವಸ ಮೊಟ್ಟ ಮೊದಲನೇದಾಗಿ ಪ್ರಥಮವಾಗಿ ಊರಿನ ಹೊರಭಾಗದಲ್ಲಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಮಹಾದ್ವಾರವನ್ನ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡೇವೆ. ತದನಂತರದಲ್ಲಿ ಯಾವ ಶ್ರೀಮಠದ ನೂತನ ರಥೋತ್ಸವಕ್ಕ ಈ ರಥಕ್ಕ ಕಳಸವನ್ನ ಊರಿನಿಂದ ಮೆರವಣಿಗೆ ಮಾಡಿಕೊಂಡು ಶ್ರೀಮಠದವರೆಗೆ ಬಂದು ತದನಂತರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ದಾಸೋಹ ಮಹಾಮನೆ ಅಂದ್ರೆ ಪ್ರಸಾದ ನಿಲಯವನ್ನ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ದಿನಾಂಕ 8/3/2026ರಂದು ರವಿವಾರ ಬೆಳಗ್ಗೆ 7 ಗಂಟೆಗೆ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮತ್ತು ಅದೇ ರೀತಿ ರುದ್ರಹೋಮ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ, ಅದೇ ರೀತಿಯಾಗಿ 201 ಮುತ್ತೈದರಿಗೆ ಉಡಿತುಂಬ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ ರಾತ್ರಿ 8 ಗಂಟೆಗೆ ಭಜನಾ ಮತ್ತು ಸಂಗೀತ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಎಲ್ಲ ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತರ ಜೊತೆಯಲ್ಲಿ ಮಾಡ್ತಾ ಇದ್ದೇವೆ. ಮುಖಾಂತರವಾಗಿ ಶ್ರೀಮಠದಲ್ಲಿ ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಆದ್ದರಿಂದ ಸಮಸ್ತ ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಸಮಸ್ತ ಸದ್ಭಕ್ತರೆಲ್ಲರೂ ಸಹಿತ ಅಲ್ಲಮ ಪ್ರಭುದೇವರ ಈ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾವೆಲ್ಲರೂ ಅಲ್ಲಮ ಪ್ರಭುಗಳ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನ ಈ BK ನ್ಯೂಸ್ ಮುಖಾಂತರವಾಗಿ ಹಲವಾರು ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ತಮ್ಮೆಲ್ಲರಲ್ಲಿ ಈ ಮುಖಾಂತರವಾಗಿ ಕೇಳ್ಕೊಂತ ಇದ್ದೇವೆ. ಶಿವಂಭೂಯ. ಈ ಸಂದರ್ಭದಲ್ಲಿ ಮಾಸ್ತಿಮರಡಿ ಗ್ರಾಮದ ಸಿದ್ದಪ್ಪ, ಹುರಕೇನ್ನವರ ಮಲ್ಲಪ್ಪ, ಮುತ್ತೇನ್ನವರ ಶಂಕರಪ್ಪ, ಈರೈನವರ ಸಿದ್ದಪ್ಪ, ಮೆಂಡುಳ್ಳಿ ಬಸಪ್ಪ, ಕಡಬಿ ಯಲ್ಲಪ್ಪ, ನಾಯಕ ಸಿದ್ದಮಲ್ಲಪ್ಪ, ತಳವಾರ, ಭೀಮಸಿ, ಈರೈನವರ ಉದ್ದಪ್ಪ, ಮಲೇಶ ಚಿಕ್ಕೋಡಿ, ಕೋಮಾರ ಹಾಗೂ ಮಾಜಿ ಸೈನಿಕರ ಸಂಘದ ಸದಸ್ಯರು, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು.